ಕಡಿಮೆ ಖರ್ಚಿನಲ್ಲಿ ವರ್ಷಕ್ಕಾಗುವಷ್ಟು ಗೊಬ್ಬರ. ಹೌದು ಫ್ರೆಂಡ್ಸ್, ನಮ್ಮ ಗಿಡಗಳು ಚೆನ್ನಾಗಿ ಬರಬೇಕು ಅಂದರೆ ಒಂದಷ್ಟು ಗೊಬ್ಬರಗಳು ಬೇಕೇ ಬೇಕು. ಸ್ವಲ್ಪ ಜಾಸ್ತಿನೇ ಗೊಬ್ಬರ ಬೇಕು ಅಂತ ಆಗತ್ತೆ. ನಾವು ತುಂಬ ಗಿಡಗಳನ್ನ ಬೆಳೆಯುವಾಗ ನಮಗೆ ಮತ್ತಷ್ಟು ಗೊಬ್ಬರಗಳು ಬೇಕಾಗತ್ತೆ. ಗೊಬ್ಬರ ಹಾಕಿದ ಹಾಗೆ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಗೊಬ್ಬರವನ್ನು ಮಾಡ್ಬೋದು, ಅಂದರೆ ನಾನು ಯಾವ ರೀತಿ ಗೊಬ್ಬರವನ್ನು ಮಾಡ್ಕೋತೀವಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಜನ ಕೇಳ್ತಿದ್ರು ನೀವು ಯಾವ ಗೊಬ್ಬರವನ್ನು ಯೂಸ್ ಮಾಡ್ತೀರಾ ಅಂತ. ಅದೇ ಗೊಬ್ಬರವನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋತೀವಿ ಅನ್ನೋದನ್ನು. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗಾರ್ಡನ್ ವೀಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ನಾನು ಎಲ್ಲ ರೀತಿಯ ಗಾರ್ಡನ್ ವೀಡಿಯೋಸ್ಗಳನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗುತ್ತೆ. ಹಾಗೆ ಒಂದು ಲೈಕ್ ಮಾಡೋದ್ರಿಂದ ನಿಮ್ಮ ಪ್ರೋತ್ಸಾಹ ನಮಗೆ ಸಿಗುತ್ತೆ. ಬನ್ನಿ ನೋಡೋಣ ಇವತ್ತಿನ ಗೊಬ್ಬರ ಯಾವ ರೀತಿ ನಾವು ಮಾಡ್ಕೋತೀವಿ ಅನ್ನೋದನ್ನು ತೋರಿಸ್ತೀನಿ. ನಾವು ವರ್ಷಕ್ಕಾಗುವಷ್ಟು ಗೊಬ್ಬರವನ್ನು ಮಾಡ್ಕೋತೀವಿ. ನೋಡಿ, ಮೊದಲೇ ನಾವು ಮಳೆಗಾಲ ಮುಗೀತಿದ್ದಂಗೆ ನಾವು ಸಗಣಿಗಳನ್ನು ತರಿಸ್ಕೋತೀವಿ. ನಾನು ತಂದಿರೋದನ್ನು ಇಲ್ಲಿ ಅಂದರೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ತೆಗಿತಾ ಇರೋದು. ನಮ್ಮ ತೋಟಕ್ಕೆ ಅಂತ ತರಿಸ್ತೀವಿ, ಬರೀ ಸಗಣಿನ ತರಿಸ್ಕೋತೀವಿ. ಅದು ಸ್ವಲ್ಪ ಈ ಟೈಮಲ್ಲಿ ಅಂದರೆ ಬೇಸಿಗೆನಲ್ಲಿ ಏಪ್ರಿಲ್ ಮೇದಲ್ಲಿ ಅದನ್ನು ತೋಟಕ್ಕೆ ಹಾಕ್ತೀವಿ. ಅದೇ ತೋಟಕ್ಕೆ ಹಾಕುವಂಥ ಆ ಸಗಣಿನೇ ನಾವು ನೋಡಿ ಇಲ್ಲಿ ಸುಮಾರು 2-3 ತಿಂಗಳ ಆಗಿರುತ್ತೆ ಸಗಣಿ. ಆಮೇಲೆ ಇಲ್ಲಿ ತಂದಿಟ್ಕೊಳ್ತೀವಿ. ನಾವು ಡೈರೆಕ್ಟಾಗಿ ಸಗಣಿನ ಯಾವುದೇ ಕಾರಣಕ್ಕೂ ನಮ್ಮ ಗಿಡಗಳಿಗೆ ಹಾಕೋ ಹಾಗಿಲ್ಲ, ಅದು ಬೇಗ ಗಿಡ ಹಾಳಾಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು 6 ತಿಂಗಳ ನಂತರ ನಾವು ಇಷ್ಟೇ ಸಗಣಿನ ಬಳಸೋದ್ರಿಂದ ಎಷ್ಟು ಗೊಬ್ಬರ ಆಗಲ್ಲ. ಹಾಗಾಗಿ ಇದಕ್ಕೆ ನಾವು ಒಂದಷ್ಟು ಪ್ರೊಸೀಜರ್ನ ಮಾಡಿಕೊಂಡು ಇದನ್ನು ಡಬಲ್ ಆಗಿ ಮಾಡ್ಕೋತೀವಿ. ನೋಡ್ಬೋದು ಇದು ಎಷ್ಟು ಸಗಣಿ ಚೆನ್ನಾಗಿದೆ ಅಂತ. ನೋಡಿ, ಇಲ್ಲಿ ತೇವಾಂಶ ಇದೆ. ಹಾಗಾಗಿ ನೋಡಿ, ಆ ಸಗಣಿನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಟ್ಕೋತೀವಿ. ಹಾಗೆ ನಾವು ಅದನ್ನು ಮುಚ್ಚಿಟ್ಕೋತೀವಿ. ಅಲ್ಲಿ ತೇವಾಂಶ ಇರಬೇಕು ಮತ್ತು ಜೀವಾಣುಗಳು ಇರಬೇಕು ಅಂದರೆ ಅದನ್ನು ಮುಚ್ಚಿಟ್ಕೋಬೇಕು. ಹಾಗೆ ನಾವು ಒಂದು ಗುಂಡಿಗಳನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ, ತುಂಬ ಏನೂ ದೊಡ್ಡದಲ್ಲ. ನಾವು ದನಗಳನ್ನು ಸಾಕಿಲ್ಲದೆ ಇರೋದ್ರಿಂದ ನಾವು ಈ ರೀತಿ ಗೊಬ್ಬರವನ್ನು ಮಾಡ್ತೀವಿ. ಈ ಗುಂಡಿಗಳಲ್ಲಿ ಹೋದ ವರ್ಷದ ಗೊಬ್ಬರವನ್ನೆಲ್ಲ ತೆಕ್ಕೊಂಡು ನೋಡಿ ಈ ರೀತಿ ಒಣಗಿದ ಎಲೆಗಳನ್ನು ಒಂದಷ್ಟು ಕಲೆಕ್ಟ್ ಮಾಡ್ಕೋತೀವಿ. ನಮಗೆ ಎಲ್ಲಿ ಬೇಕೋ ಅಲ್ಲಿ ಈಗೆಲ್ಲ ಸಿಗತ್ತೆ ಒಣಗಿದ ಎಲೆಗಳು. ಇದು ಒಳ್ಳೆಯ ನೈಟ್ರೋಜನ್ ರಿಚ್ ಗೊಬ್ಬರ ಆಗತ್ತೆ, ಸಗಣಿ ಮತ್ತು ಈ ಎಲೆಗಳಿಂದ ಮಾಡಿರುವಂಥ ಗೊಬ್ಬರ. ಹಾಗೆ ನೋಡಿ, ಇಲ್ಲಿ ಗುಂಡಿ ಇತ್ತು, ಇಲ್ಲಿ ಸ್ವಲ್ಪ ಒಂದಷ್ಟು ಕಸ ಕಡ್ಡಿಗಳನ್ನೆಲ್ಲ ಹಾಕಿ ತುಂಬಿಸ್ಕೊಂಡಿದ್ದೀವಿ. ನೋಡಿ ಈ ರೀತಿ. ಹಾಗೆ ಎಲೆಗಳನ್ನು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇದು ಗೊಬ್ಬರ. ನೋಡಿ, ಈ ರೀತಿ ಗೊಬ್ಬರವನ್ನು ನಾವು ಮುಚ್ಚಿಟ್ಕೊಂಡಿರುವಂಥ ಗೊಬ್ಬರ ಈಗಿಷ್ಟು ಹುಡಿ ಆಗಿದೆ. ಇದನ್ನು ನಾವು ಡೈರೆಕ್ಟಾಗಿ ಹಾಕ್ಬೋದು, ಆದರೆ ಇದು ತುಂಬ ಪವರ್ ಇರುತ್ತೆ. ಹಾಗಾಗಿ ಇದನ್ನು ನಾನು ನನ್ನ ಹೂವಿನ ಗಿಡಗಳಿಗೆ ಹೀಗೆ ಹಾಕಲ್ಲ. ಹಾಗಾಗಿ ಅದನ್ನು ನಮಗೆ ವರ್ಷಕ್ಕಾಗುವಷ್ಟು ಮಾಡ್ಕೋತೀವಿ. ನಾವು ಇದಕ್ಕೆ ಸ್ವಲ್ಪ ಈ ರೀತಿ ಪ್ರೊಸೀಜರಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮತ್ತಷ್ಟು ಗೊಬ್ಬರಗಳು ರೆಡಿ ಆಗತ್ತೆ. ಹಾಗಾಗಿ ಈ ರೀತಿ ಮಾಡ್ಕೋತೀವಿ. ನೋಡಿ, ಒಂದು ದೊಡ್ಡದಾದ ಬಕೆಟನ್ನು ತಗೊಂಡು ಅದರೊಳಗಡೆ ಆ ಗೊಬ್ಬರವನ್ನು ಅಂದರೆ ಸಗಣಿನ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೋತೀವಿ. ನಮ್ಮ ಹಳೆ ಕಾಲದಲ್ಲೆಲ್ಲ ಇದೇ ರೀತಿ ಮಾಡ್ತಿದ್ರು. ಸಗಣಿ ನೀರನ್ನು ಮಾಡಿ ಎಲೆಗಳ ಒಂದು ಲೇಯರ್ ಎಲೆಗಳನ್ನು ಹಾಕ್ಕೋತಿದ್ರು, ಮತ್ತು ಒಂದು ಲೇಯರು ಆ ಸಗಣಿ ನೀರನ್ನು ಸೋಕ್ತಿದ್ರು. ಆಮೇಲೆ ಮತ್ತೊಂದು ಲೇಯರ್ ಎಲೆಗಳನ್ನು ಹಾಕೋತಿದ್ರು. ಮತ್ತೆ ಏನು ಮಾಡಿದ್ರು, ಮಳೆಗಾಲದಲ್ಲಿ ಹಸಿ ಸೊಪ್ಪನ್ನು ಹಾಕಿ ಗೊಬ್ಬರವನ್ನು ಮಾಡ್ತಿದ್ರು. ಹೀಗೆ ಮಾಡೋದ್ರಿಂದ ಅಲ್ಲಿ ಜೀವಾಣುಗಳು ಹೆಚ್ಚು ಉತ್ಪತ್ತಿಯಾಗಿ ಆ ಗೊಬ್ಬರ ತುಂಬ ಚೆನ್ನಾಗಾಗತ್ತೆ. ಹಾಗೆ ಹಳೆ ಕಾಲದಲ್ಲೆಲ್ಲ ಮಾಡುವಂಥ ಕೌಡಂಗ್ ಕಂಪೋಸ್ಟ್ ಅಂದರೆ ಅದೇ ರೀತಿ ಇರ್ತಿತ್ತು, ತುಂಬ ಪವರ್ಫುಲ್ ಆಗಿರ್ತಿತ್ತು. ಹಾಗೆ ಅದನ್ನು ಅವರು ಒಂದು ವರ್ಷ ಹಾಗೆ ಗುಂಡಿಯಲ್ಲಿರ್ತಿತ್ತು. ಆಮೇಲೆ ಅದನ್ನು ಬಳಸ್ತಿದ್ರು. ಆಗ ಅದು ಒಂದು 6 ತಿಂಗಳ ನಂತರ ಆ ಗೊಬ್ಬರ ತುಂಬ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ಬೋದು, ಆ ರೀತಿ ರೆಡಿ ಆಗ್ತಿತ್ತು ಆ ಗೊಬ್ಬರ. ಹಾಗೆ ಅದನ್ನು ಬಳಸ್ತಿದ್ರು. ಫಲವತ್ತಾದ ಭೂಮಿಯನ್ನು ಮಾಡುತ್ತೆ ಈ ಗೊಬ್ಬರ, ಮತ್ತು ಎರೆಹುಳುಗಳನ್ನು ಜಾಸ್ತಿ ಮಾಡುತ್ತೆ ಈ ಗೊಬ್ಬರ. ಹಾಗಾಗಿ ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ನಾವು ಇದಕ್ಕೆ ಬೇಕಾದರೆ ಸ್ವಲ್ಪ ಗೋಮೂತ್ರವನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಮತ್ತಷ್ಟು ಪವರ್ಫುಲ್ ಆಗುತ್ತೆ. ಆದರೆ ಗೋಮೂತ್ರ ಇಲ್ಲದೇ ಇರೋದ್ರಿಂದ ನಾವು ನೀರನ್ನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತೀವಿ. ಹಾಗೆ ನೀವು ಈ ರೀತಿ ಮಾಡುವಂಥ ಗುಂಡಿಗೆ ಕಿಚನ್ ವೇಸ್ಟು ಎಲ್ಲವನ್ನೂ ಹಾಕ್ಕೋಬೋದು. ನೋಡ್ಬೋದು, ನಮ್ಮಲ್ಲಿ ಅಲ್ಲಿ ಕಿಚನ್ ವೇಸ್ಟ್ ಎಲ್ಲ ಹಾಕ್ಕೊಂಡಿದ್ದೀವಿ ಇದಕ್ಕೆ. ಮತ್ತು ಮನೆಯಿಂದ ಹೊರಗಿರೋದ್ರಿಂದ ಯಾವುದೇ ಸ್ಮೆಲ್ಲು ಕೂಡ ಮನೆಗೆ ಬರಲ್ಲ. ನೋಡಿ, ಆ ಕರಡಿರುವಂಥ ಸಗಣಿನ ಈ ರೀತಿ ಒಂದು ಬಕೆಟ್ ತೊಗೊಂಡು ಅದರ ಮೇಲೆಲ್ಲ ಚೆಲ್ಲೋದು. ಈ ರೀತಿ ಅಂದರೆ
ಎಲ್ಲೆಲ್ಲಿ ನಾವು ಆ ಗುಂಡಿಗಳನ್ನು ಮಾಡ್ಕೊಂಡಿರ್ತೀವೋ ಅದರ ಮೇಲೆಲ್ಲ ಅದನ್ನು ಚೆಲ್ತೀವಿ. ನೋಡ್ಬೋದು ಈ ರೀತಿ ಚೆಲ್ಲೋದು. ಒಂದು ಲೇಯರ್ ಅಂದರೆ ಒಂದು ಬಕೆಟ್ ಆಗುವಷ್ಟು ಸುಮಾರು ಹಾಕ್ತೀವಿ ನಾವು ಅಲ್ಲಿ ಕೆಳಗಡೆ, ಒಂದಷ್ಟು ತುಂಬಿಕೊಂಡಿದ್ದೀವಿ. ಹಾಗಾಗಿ ಆಮೇಲೆ ಮಳೆಗಾಲದಲ್ಲಿ ಅದು ಕೆಳಗಡೆ ಹೋಗುತ್ತೆ. ಆ ಗುಂಡಿಯಲ್ಲಿ ನೀರು ನಿಂತು ಮತ್ತಷ್ಟು ಚೆನ್ನಾಗಿ ಆ ಗೊಬ್ಬರ ಎಲ್ಲ ಹುಡಿ ಹುಡಿ ಆಗುತ್ತೆ. ಅಲ್ಲಿ ಎರೆಹುಳು ಎಲ್ಲ ಉತ್ಪತ್ತಿಯಾಗಿ ಚೆನ್ನಾಗಿ ಗೊಬ್ಬರ ಆಗತ್ತೆ, ಹುಡಿ ಹುಡಿ ಗೊಬ್ಬರ ಆಗತ್ತೆ ಈ ರೀತಿ ಗುಂಡಿಗಳನ್ನು ಮಾಡಿಕೊಂಡು ಹಾಕೋದ್ರಿಂದ. ಹಾಗಾಗಿ ಹಳೆ ಕಾಲದಲ್ಲೆಲ್ಲ ಒಂದೊಂದು ಮನೆ ಮುಂದೆ ಒಂದೊಂದು ಗೊಬ್ಬರ ಗುಂಡಿ ಅಂತ ಇರ್ತಿತ್ತು. ನೀವು ಹಳ್ಳಿಗಳಲ್ಲಿ ನೋಡಿದರೆ ಎಲ್ಲರ ಮನೆಗಳಲ್ಲೂ ಇರ್ತಿತ್ತು. ನೀವು ಯಾರು ಹಳ್ಳಿಯಲ್ಲಿ ವಾಸ ಆಗಿದ್ರಿ ಅನ್ನೋದನ್ನು ಕಾಮೆಂಟ್ ಮಾಡಿ. ನಿಮ್ಮ ಯಾರ ಮನೆಯಲ್ಲಿ ಈಗಲೂ ಕೂಡ ಈ ರೀತಿ ಗೊಬ್ಬರ ಗುಂಡಿ ಇದೆ ಅಂತ ಹೇಳಿ. ನಾವು ಗಿಡಗಳಿಗೆ ಅಂತ ಇಲ್ಲಿ ಮಾಡ್ಕೋತೀವಿ, ಅಂದರೆ ತೋಟಕ್ಕೆಲ್ಲ ಮೊದಲೇ ಹಾಕಿರ್ತೀವಲ್ಲ, ಹಾಗೆ ನಮಗೆ ಗಿಡಗಳಿಗೆ ತುಂಬ ಗಿಡಗಳಿಗೆ ಇರೋದ್ರಿಂದ ಒಂದಷ್ಟು ಗೊಬ್ಬರಗಳು ಬೇಕಾಗತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮತ್ತಷ್ಟು ಗೊಬ್ಬರ ರೆಡಿ ಆಗತ್ತೆ. ನಾವು ಆಗ ತುಂಬ ಹಣ ಕೊಟ್ಟು ತರುವಂಥ ಅವಶ್ಯಕತೆ ಇರಲ್ಲ. ಈ ರೀತಿ ನಮಗೆ ನಮ್ಮ ನ್ಯಾಚುರಲ್ಲಾಗಿ ಎಲೆಗಳೆಲ್ಲ ಸಿಗತ್ತೆ. ಸಗಣಿ ಒಂದು ನಾವು ತಂದ್ಕೊಂಡ್ರೆ ಆಯಿತು. ಯಾಕಂದರೆ ಸಗಣಿಗೆ ಈಗೆಲ್ಲ ನಮ್ಮ ದನ ಸಾಕಿಲ್ಲದೆ ಇರೋದ್ರಿಂದ ತಂದ್ಕೊಳ್ಳೋದೇ ಆಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊತೀವಿ ನಾವು. ಸಗಣಿ ಸಿಕ್ಕರೆ ಈ ರೀತಿ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಗೊಬ್ಬರವನ್ನು ಮಾಡಿಕೊಂಡ್ರೆ ಅದು ಒಂದು ಒಳ್ಳೆಯ ಪೌಷ್ಟಿಕ ಗೊಬ್ಬರವಾಗಿ ರೆಡಿಯಾಗತ್ತೆ, ಎರೆಹುಳು ಸಹಿತವಾಗಿ ಆಗತ್ತೆ. ನಿಮಗೆ ಗಾರ್ಡನ್ ಐಟಮ್ಗಳು ಯಾವುದಾದ್ರೂ ಬೇಕಾದರೆ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ಅಲ್ಲಿ ಎಲ್ಲವೂ ಸಿಗತ್ತೆ, ಗೊಬ್ಬರಗಳು ಎಲ್ಲವೂ ಸಿಗತ್ತೆ. ಬೇಕಾದರೆ ತರಿಸ್ಕೊಳ್ಳಿ. ಸಗಣಿನ ಮತ್ತೆ ನೀರಿಗೆ ಹಾಕಿ ಮತ್ತೆ ಕರಡಿ ಮತ್ತೊಂದು ಲೇಯರ್ ಹಾಕಬೇಕು. ಅದೇ ರೀತಿ ಲೇಯರ್ ಮೇಲೆ ಲೇಯರ್ ಈ ಒಂದು ಲೇಯರು ಎಲೆಗಳನ್ನು ಹಾಕ್ತೀವಿ, ಮತ್ತೊಂದು ಲೇಯರ್ ಈ ಸಗಣಿ ನೀರನ್ನು ಹಾಕ್ತೀವಿ. ಅದೇ ರೀತಿ ಮಾಡೋದ್ರಿಂದ ಇನ್ನೂ 6 ತಿಂಗಳ ನಂತರ ಒಂದು ಒಳ್ಳೆಯ ಆಹಾರ ಆಗತ್ತೆ ನಮ್ಮ ಗಿಡಗಳಿಗೆ. ನೋಡಿ, ಇದನ್ನು ಲಿಕ್ವಿಡ್ ಕೂಡ ನಾವು ಗಿಡಗಳಿಗೆ ಹಾಕ್ಬೋದು. ಸಗಣಿನ ಇದು ಒಂದು ಒಳ್ಳೆಯ ಲಿಕ್ವಿಡು. ಇದನ್ನು ಕೂಡ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡ ಚೆನ್ನಾಗಾಗತ್ತೆ. ಈ ರೀತಿ ಗೊಬ್ಬರವನ್ನು ಮಾಡ್ಕೊಂಡು ಹಾಕೋದ್ರಿಂದ ಮತ್ತಷ್ಟು ಗಿಡಗಳಿಗೆ ಉಪಯೋಗ ಆಗತ್ತೆ. ಹಾಗೆ ನಾನು ಈ ಗೊಬ್ಬರವನ್ನೇ ನಾನು ಪಾಟಿಂಗ್ ಮಿಕ್ಸಿಗೆ ಹಾಕ್ಕೋತೀನಿ. ನಾವು ಈ ರೀತಿ ಎಲೆಗಳನ್ನು ಸ್ವಲ್ಪ ಹುಡಿ ಹುಡಿಯಾಗಿರುತ್ತಲ್ಲ, ಆಗ ನಾವು ಪಾಟಿಂಗ್ ಮಿಕ್ಸಿಗೆ ನಾನು ಎಷ್ಟು ಮಣ್ಣನ್ನು ತೊಗೋತೀನೋ ಅಷ್ಟೇ ಗೊಬ್ಬರವನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ತೀನಿ. ಮಣ್ಣು ಲೂಸ್ ಆಗುತ್ತೆ ಈ ರೀತಿ ಎಲೆಗಳಿಂದ ಮಾಡಿರುವಂಥ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ. ಮಣ್ಣು ಟೈಟ್ ಆಗಲ್ಲ, ಆಗ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ, ಆಗ ಚೆನ್ನಾಗಿ ಗಿಡಗಳು ಬರುತ್ತೆ. ನೋಡಿ, ಇಲ್ಲಿ ಮತ್ತೊಂದು ಲೇಯರ್ ಇದನ್ನೆಲ್ಲ ಹಾಕಿ ನೋಡಿ ಅಷ್ಟು ಖಾಲಿಯಾಗಿದೆ. ಒಂದು 3-4 ಲೇಯರ್ ಇದೇ ರೀತಿ ಹಾಕಿ ಮೇಲ್ಗಡೆವರೆಗೂ ಬರೋ ಹಾಗೆ ಗೊಬ್ಬರ ಮತ್ತು ಸಗಣಿನ ಮತ್ತು ಎಲೆಗಳನ್ನು ಹಾಕಿ ಈ ರೀತಿ ಕಂಪೋಸ್ಟನ್ನು ರೆಡಿ ಮಾಡ್ಕೋತೀವಿ. ನೋಡ್ಬೋದು, ಇದೀಗ ಮತ್ತು ಲಾಸ್ಟ್ ಲೇಯರ್ ರೆಡಿ ಆಗ್ತಾ ಇದೆ. ಈ ಲಾಸ್ಟ್ ಲೇಯರ್ ಆದಮೇಲೆ ಮತ್ತೆ ಅದರ ಮೇಲಿಂದ ಎಲೆಗಳನ್ನು ಹಾಕಿಡ್ತೀವಿ. ಹಾಗೆ ಇನ್ನೂ ಸ್ವಲ್ಪ ಸಗಣಿನ ಮಿಕ್ಸ್ಕೊಂಡಿದ್ದೀವಲ್ಲ, ಅದನ್ನು ಇನ್ನೊಂದು 15 ದಿವಸ ಬಿಟ್ಟು ಇದೇ ರೀತಿ ಒಣಗಿದ ಎಲೆಗಳು ಅಥವಾ ಈಗ ನಾವು ಹಸಿ ಗಾರ್ಡನಲ್ಲಿರುವಂಥ ಹಸಿ ಹುಲ್ಲುಗಳನ್ನು ಈ ರೀತಿ ಇದನ್ನೆಲ್ಲ ಅದರ ಮೇಲೆ ಹಾಕ್ಕೊಂಡು ಮತ್ತೊಂದು ಲೇಯರ್ ಆ ಸಗಣಿ ನೀರನ್ನು ಹಾಕ್ತೀವಿ. ಮಳೆಗಾಲದಲ್ಲಿ ಈ ರೀತಿ ನೀರನ್ನು ಹಾಕಲ್ಲ. ಮಳೆಗಾಲದಲ್ಲಿ ಯಥೇಚ್ಛವಾಗಿ ನೀರು ಬರುತ್ತಲ್ಲ, ಹಾಗಾಗಿ ಆ ಹುಡಿ ಮೇಲಿನ ಸಗಣಿನ ಮಾತ್ರ ನಾವು ಅದಕ್ಕೆ ಹಾಕ್ತೀವಿ, ನೀರನ್ನು ಮಾಡಿ ಹಾಕಲ್ಲ. ಬೇಸಿಗೆಯಲ್ಲಿ ಮಾತ್ರ ನಾವು ಈ ರೀತಿ ನೀರನ್ನು ಮಾಡಿ ಹಾಕ್ತೀವಿ. ಆಗ ಅಲ್ಲಿ ತೇವಾಂಶ ಕೂಡ ಇರುತ್ತೆ. ಆ ಒಳಗಿರುವಂಥ ಜೀವಾಣು ಉತ್ಪತ್ತಿಯಾಗಲಿಕ್ಕೆ ತೇವಾಂಶ ಬೇಕೇ ಬೇಕು, ನೀರಿನ ಅಂಶ ಬೇಕಾಗತ್ತೆ. ಹಾಗಾಗಿ ಈ ರೀತಿ ನಾವು ಮಾಡ್ತೀವಿ. ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ. ಇನ್ನೇನಾದರೂ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.